ನೀವು ನೋಡ್ತಾ ಇದ್ದೀರಾ ವಿವಿಸಿ ನ್ಯೂಸ್. ನಾನು ತೇಜಸ್ವಿನಿ. ಈಗ ಹೆಡ್ಲೈನ್ಸ್. ನಟ ಯಶ್ ತಾಯಿ ವಿರುದ್ಧ ಜಾಗವತ್ತುವರಿ ಕೇಸ್ಗೆ ಬಿಗ್ ಟ್ವಿಸ್ಟ್. ಕಾಂಪೌಂಡ್ ಒಡೆದವರ ವಿರುದ್ಧವೇ ದೂರು. ಯಶ್ ತಾಯಿ ಪರವಾಗಿ ಬಡಾವಣೆಯಲ್ಲಿ ದೂರು ದಾಖಲು. ಅಕ್ರಮಗಳ ಪ್ರಶ್ನೆ ಮಾಡಿದ್ದಕ್ಕೆ ಹಲ್ಲೆ. ಆರೋಪಿಗಳ ವಿರುದ್ಧ ಕಠಿಣ ಕ್ರಮಕ್ಕೆ ಆಗ್ರಹ. ಕೆಆರ್ಎಸ್ ಪಕ್ಷದ ಜಗದೀಶ್ ರಾಜಘಟ್ಟ ಒತ್ತಾಯ. ಸಾಲಗಾರರಿಗೆ ಮಾಹಿತಿ ಇಲ್ಲದೆ ಆಸ್ತಿ ಹರಾಜು. ಆನ್ಲೈನ್ ಮೂಲಕ ಹರಾಜು ಪ್ರಕ್ರಿಯೆ ವಾಪಸ್ ಪಡೆಯುವಂತೆ ಕರ್ನಾಟಕ ರಾಜ್ಯ ರೈತ ಸಂಘ ಆಗ್ರಹ. ತಂಬಾಕು ಬೆಳೆಗಾರರ ರಕ್ಷಣೆಗೆ ಕೇಂದ್ರದ ಮಧ್ಯಪ್ರವೇಶಕ್ಕೆ ಒತ್ತಾಯ. ಬೆಳೆಗಾರರಿಗೆ ಸೂಕ್ತ ರಕ್ಷಣೆ ನೀಡುವಂತೆ ಆಗ್ರಹ. ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ. ಆಲೂರಿನಲ್ಲಿ ಒತ್ತುವರಿ ಪಾದಚಾರಿ ರಸ್ತೆ ತೆರವು ಕಾರ್ಯಾಚರಣೆ. ಸಾರ್ವಜನಿಕರಿಂದ ಪ್ರಶಂಸೆ, ವ್ಯಾಪಾರಸ್ಥರಿಂದ ಆಕ್ರೋಶ. ವಾರ್ತೆಗಳ ವಿವರ. ನಟ ರಾಕಿಂಗ್ ಸ್ಟಾರ್ ಯಶ್ ತಾಯಿ ವಿರುದ್ಧ ಜಾಗವತ್ತುವರಿ ಕೇಸ್ ಪ್ರಕರಣ ಈಗ ಸಾಕಷ್ಟು ಮಹತ್ವವನ್ನು ಪಡೆದುಕೊಂಡಿದ್ದು, ನಿನ್ನೆ ಮೂಲ ಜಾಗದ ಮಾಲೀಕರು ಸ್ಥಳಕ್ಕೆ ಬಂದು ಅಕ್ರಮವಾಗಿ ಹಾಕಿದ್ದ ಕಾಂಪೌಂಡ್ ಅನ್ನು ತೆರವು ಮಾಡಿದ್ದು, ಇಂದು ಕಾಂಪೌಂಡ್ ತೆರವು ಮಾಡಿದ್ದ ಮಾಲೀಕರ ವಿರುದ್ಧ ದೂರು ದಾಖಲು ಮಾಡಿದ್ದಾರೆಂದು ಮಾಹಿತಿ ತಿಳಿದುಬಂದಿದೆ. ಪುಷ್ಪಾ ಅವರ ಪರವಾಗಿ ಮನೆ ಕೆಲಸಗಾರ ಪೊಲೀಸ್ ಠಾಣೆಯಲ್ಲಿ ದೂರು ಕೊಟ್ಟಿದ್ದು, ಅವರ ಬಳಿ ದಾಖಲೆಗಳೇ ಇಲ್ಲ, ನಮ್ಮ ಜಾಗಕ್ಕೆ ಬಂದು ಕಾಂಪೌಂಡ್ ತೆರವು ಮಾಡಿದ್ದಾರಲ್ಲದೆ ಪ್ರಾಣ ಬೆದರಿಕೆಯನ್ನು ಹಾಕಿದ್ದಾರೆ ಎಂದು ದೂರು ಕೊಟ್ಟಿದ್ದಾರೆ. ಹೌದು, ನಿನ್ನೆ ನಟ ಯಶ್ ತಾಯಿ ಪುಷ್ಪಾ ಅರುಣ್ ಕುಮಾರ್ ಅಕ್ರಮವಾಗಿ ತಮ್ಮ ಮನೆಯ ಪಕ್ಕದ ಖಾಲಿ ಜಾಗವನ್ನು ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡಿದ್ದಾರೆಂದು ಆರೋಪಿಸಿ, ಈ ಜಾಗವನ್ನು ಲಕ್ಷ್ಮಮ್ಮ ಎಂಬುವರು ನನಗೆ ಜಿಪಿಎ ಮಾಡಿದ್ದಾರೆಂದು ದೇವರಾಜು ಎಂಬುವವರು ನ್ಯಾಯಾಲಯದ ಆದೇಶವನ್ನು ಹಿಡಿದು ಕಾಂಪೌಂಡ್ ಅನ್ನು ತೆರವು ಮಾಡಿದರು. ತೆರವು ಮಾಡಿದ್ದಲ್ಲದೆ ಅದೇ ಜಾಗದಲ್ಲಿ ತಂತಿ ಬೇಲಿಯನ್ನು ಹಾಕುವುದಕ್ಕೆ ದೇವರಾಜ್ ಮುಂದಾಗಿದ್ದರು. ಸಂಜೆ ವೇಳೆಗೆ ಸ್ಥಳಕ್ಕೆ ಆಗಮಿಸಿದ ಪೊಲೀಸರು ಮಾಡ್ತಿರುವ ಕೆಲಸವನ್ನು ತಡೆದು ನಿಲ್ಲಿಸಿದ್ರು. ಇದೀಗ ಕಾಂಪೌಂಡ್ ತೆರವು ಮಾಡಿದ ದೇವರಾಜ್ ವಿರುದ್ಧ ಹಾಸನದ ಬಡಾವಣೆ ಪೊಲೀಸ್ ಠಾಣೆಯಲ್ಲಿ ಪುಷ್ಪಾ ಅರುಣ್ ಕುಮಾರ್ ಅವರ ಮನೆಯ ಕೆಲಸಗಾರ ದುರ್ಗಪ್ರಸಾದ್ ದೂರು ನೀಡಿದ್ದಾರೆ. ಪುಷ್ಪಾ ಅವರು ಬೆಂಗಳೂರಿನಲ್ಲಿದ್ದಾರೆ. ಅವರ ಸೂಚನೆಯ ಮೇರೆಗೆ ದೂರು ನೀಡುತ್ತಿದ್ದೇನೆ ಅಂತ ದೂರು ನೀಡಿದ್ದಾರೆ. ದೂರಿನಲ್ಲಿ ಜಿಪಿಎ ಹೋಲ್ಡರ್ ಎಂದಿರೋ ದೇವರಾಜು ಹಾಗೂ ಪಿಡಿಒ ನಟರಾಜ್ ವಿರುದ್ಧ ದೂರು ನೀಡಿದ್ದಾರೆ. ಪುಷ್ಪಾ ಅವರಿಗೆ ಸೇರಿದ ಆಸ್ತಿಯಲ್ಲಿ ಕಾಂಪೌಂಡ್ ಶೆಡ್ ತೆರವು ಮಾಡಿದ್ದಾರೆ. ತೆರವು ಪ್ರಶ್ನಿಸಿದ್ದಕ್ಕೆ ಪ್ರಾಣ ಬೆದರಿಕೆ ಹಾಕಿದ್ದಾರೆಂದು ದುರ್ಗಪ್ರಸಾದ್ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರೋ ದುರ್ಗಪ್ರಸಾದ್, ದೇವರಾಜ್ ಹಾಗೂ ಲಕ್ಷ್ಮಮ್ಮ ಎಂಬುವ ಜಾಗವೇ ಇಲ್ಲಿ ಇಲ್ಲ, ಅನಧಿಕೃತವಾಗಿ ಬಂದು ಕಾಂಪೌಂಡ್ ಒಡೆದು ಹಾಕಿದ್ದಾರೆ. ಇದರಿಂದ ಲಕ್ಷಾಂತರ ರೂಪಾಯಿ ನಷ್ಟವಾಗಿದೆ ಎಂದಿದ್ದಾರೆ. ಚಿಟ್ಟನಹಳ್ಳಿ ಗ್ರಾಮದಲ್ಲಿ ನಡೆದಂತಹ ಭ್ರಷ್ಟಾಚಾರ, ಕೆರೆ ಜಾಗ ಹಾಗೂ ಶಾಲೆಯ ಜಾಗ ಕುರಿತಂತೆ ಪ್ರಶ್ನಿಸಿದ್ದಕ್ಕಾಗಿ ಹಲ್ಲೆ ಮಾಡಿದ್ದು ಆರೋಪಿಗಳ ವಿರುದ್ಧ ಯಾವುದೇ ಕಾನೂನು ಕ್ರಮ ಜರುಗಿಸಿಲ್ಲ ಎಂದು ಕೆಆರ್ಎಸ್ ಪಕ್ಷದ ಜಗದೀಶ್ ರಾಜಘಟ್ಟ ಆರೋಪಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿಂದು ಮಾತನಾಡಿದ ಅವರು, ರಸ್ತೆ ಕಳಪೆ ಕಾಮಗಾರಿ, ಶಾಲೆಗಳ ಜಾಗಗಳ ತೆರವು ಮಾಡಿಸುವ ವಿಚಾರವಾಗಿ ಕೆಆರ್ಎಸ್ ಪಕ್ಷವು ಸಾಕಷ್ಟು ಶ್ರಮ ವಹಿಸುತ್ತಿದೆ. ಇವುಗಳನ್ನು ಪ್ರಶ್ನಿಸಿದ್ದಕ್ಕಾಗಿ ನನ್ನನ್ನು ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿದ್ದಾರೆ. ನಾನು ಒಬ್ಬ ಸಾಮಾಜಿಕ ಹೋರಾಟಗಾರನಾಗಿದ್ದು, ನನ್ನ ವ್ಯಾಪಾರ ವಹಿವಾಟುಗಳನ್ನು ಬದಿಗಿಟ್ಟು ಈ ಸಮಾಜದ ಏಳಿಗೆಗಾಗಿ ಜನರ ಜೊತೆ ನಾನು ಒಬ್ಬನಾಗಿ ಭ್ರಷ್ಟಾಚಾರದ ವಿರುದ್ಧ ಹೋರಾಡುತ್ತಾ ಬಂದಿದ್ದೇನೆ. ಸಮಾಜದ ಒಳಿತಿಗಾಗಿ ಪ್ರಶ್ನಿಸಿದರೆ ಈ ರೀತಿಯ ಹಲ್ಲೆ ಸರಿಯಲ್ಲ. ನನ್ನನ್ನು ಕಂಡಲ್ಲಿ ದೂಷಿಸುವುದು, ಅವಾಚ್ಯ ಶಬ್ದಗಳಿಂದ ನಿಂದಿಸಿ ನನ್ನನ್ನು ಅವಮಾನ ಮಾಡುತ್ತಾ ಬರುತ್ತಿದ್ದಾರೆ. ಚಿಟ್ಟನಹಳ್ಳಿ ಗ್ರಾಮದಲ್ಲಿ ಕಳಪೆ ರಸ್ತೆ ಕಾಮಗಾರಿ ಪರಿಶೀಲನೆಗೆ ಬಂದ ಅಧಿಕಾರಿಗಳ ಸಮ್ಮುಖದಲ್ಲಿ ಇದಕ್ಕೆ ಸಂಬಂಧವಿಲ್ಲದಂತಹ ಗ್ರಾಮ ಪಂಚಾಯಿತಿ ನೀರಿಗಂಟಿಗನಾದ ದಿನೇಶ್ ಮತ್ತು ಹಿಂದುಳಿದ ವರ್ಗಗಳ ಇಲಾಖೆಯಲ್ಲಿ ಕೆಲಸವನ್ನು ನಿರ್ವಹಿಸುತ್ತಿರುವ ರಾಮಚಂದ್ರ ಅವರು ಉದ್ದೇಶಪೂರ್ವಕವಾಗಿ ಬಂದು ಪಕ್ಷದ ವಿರುದ್ಧ ನಡೆದುಕೊಳ್ಳುತ್ತಿದ್ದಾರೆ. ಗುತ್ತಿಗೆದಾರರಾದ ಮಧು ಮತ್ತು ಕುಮಾರ್ ಎಂಬುವರು ಸಹ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಕೆಆರ್ಎಸ್ ಪಕ್ಷದವರ ಮೇಲೆ ಹಲ್ಲೆ ಮಾಡಲು ಗುಂಪು ಕೊಟ್ಟಿಕೊಂಡು ಬರುತ್ತಿದ್ದಾರೆಂದು ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಧು, ನಿರಂಜನ್, ಉಮೇಶ್ ಬೆಳಗುಂಬ, ಯೂನಸ್ ಇತರರು ಹಾಜರಿದ್ದರು. ಏನು ವಿವಿಧ ಇಲಾಖೆಗಳಲ್ಲಿ ಆಗ್ತಿದ್ದಂಥ ಅಕ್ರಮಗಳನ್ನ, ಮಾಹಿತಿಗಳನ್ನ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಚರ್ಚೆ ಮಾಡ್ತಿದ್ದಂಥ ಸಂದರ್ಭದಲ್ಲಿ ರಸ್ತೆ ಕಳಪೆಗ ಅವ್ರೂರಿನಲ್ಲಿ ಮೇಯ್ನಾಗಿ ಮೊದಲು ಊರು ಸರಿ ಇರಬೇಕು ಅಂತ, ನಮ್ಮೂರಿನ ಕೆಲಸ ಸರಿಯಾಗಬೇಕು ಅನ್ನೋದಕ್ಕೆ ರಸ್ತೆ ಕಳಪೆ ಕಾಮಗಾರಿ ಮತ್ತು ಶಾಲೆಗಳ ಜಾಗಗಳ ತೆರವು ಮಾಡಿಸೋ ವಿಚಾರ, ನಂತರ ಸಮುದಾಯ ಭವನದಲ್ಲಿ ಒಂದು ಅಕ್ರಮ ಆಯಿತು. ಇವರು ಕೊಟ್ಟ ದೂರಿನ ಮೇರೆಗೆ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಅದನ್ನು ಡೆಮಾಲಿಷ್ ಮಾಡಿ ಮತ್ತೆ ರೀಕನ್ಸ್ಟ್ರಕ್ಷನ್ ಮಾಡಿದರು. ಈ ಥರ ಸುಮಾರು ಕೆಲಸಗಳನ್ನ ಆಮೇಲೆ ಸರ್ಕಾರಿ ಗೋಮಾಳ ಒತ್ತುವರಿ ಆಗಿತ್ತು. ಆಮೇಲೆ ಶಾಲೆಗಳ ಜಾಗ ಈ ಥರದ್ದೆಲ್ಲ ಆದಾಗ ಅಲ್ಲಿ ಏನು ಒತ್ತುವರಿ ಮಾಡ್ಕೊಂಡಿದ್ರು ಇನ್ನೇನು ಎಲ್ಲ ಇಲಾಖೆಗಳಲ್ಲಿ ಗೊತ್ತು. ಅಧಿಕಾರಿಗಳ ಜೊತೆ ಅಲ್ಲಿ ಒಂದು ಲೋಕಲ್ ಬಾಡಿ ಅಥವಾ ಆಡಳಿತ ಈ ಪುಡಾರಿಗಳು ಸಪೋರ್ಟಾಗಿ ಮೊನ್ನೆ ದಿನದಲ್ಲಿ ಇವ್ರ ಮೇಲೆ ಬಂದು ಆಮೇಲೆ ಕಳೆದ ಬಾರಿ ಏನಾಗಿತ್ತು ಅಂದರೆ
ಸತಿ ಕಳೆದ 2025ರ ಅಂಬೇಡ್ಕರ್ ಜಯಂತಿಯಂದು ಇವರು ನಮ್ಮ ರಾಜ್ಯದ ಅಧ್ಯಕ್ಷರದು ಜೊತೆಗೆ ಅಂಬೇಡ್ಕರ್ ಭಾವಚಿತ್ರನ ಇವರು ಸ್ವಂತ ಜಾಗದಲ್ಲಿ ಅಳವಡಿಸಿದರು. ಅವತ್ತು ಕೂಡ ಅಂಬೇಡ್ಕರ್ ಭಾವಚಿತ್ರಕ್ಕೆ ಅವಮಾನ ಮಾಡಿ ಅದನ್ನು ನೆಲಕ್ಕೆ ಕೆಡವಿ ಆ ಕಾಲಲ್ಲೆಲ್ಲ ತುಳಿದು ಒಂದು ರೀತಿ ಅವಮಾನ ಮಾಡಿದರು. ಅದಕ್ಕೆ ಕಂಪ್ಲೇಂಟ್ ಕೊಟ್ಟಂಥ ಸಂದರ್ಭದಲ್ಲಿ ಪೂರ್ವಕವಾಗಿ ಅಧಿಕಾರಿಗಳು ಸ್ಪಂದನೆ ಮಾಡಿದರು. ಅಂದರೆ ಅವರ ಮನಸ್ಥಿತಿ, ದುಷ್ಕರ್ಮಿಗಳ ಮನಸ್ಥಿತಿ ಯಾವ ರೀತಿ ಇತ್ತು ಅನ್ನೋದಕ್ಕೆ ನಂತರ ಇವರು ಅನುಮತಿ ಪಡೆದು ಇವರು ಸ್ವಂತ ಜಾಗದಲ್ಲಿ, ಅದು ಸಾರ್ವಜನಿಕ ಜಾಗ ಅಲ್ಲ, ಸರ್ಕಾರಿ ಜಾಗ ಅಲ್ಲ, ಸ್ವಂತ ಜಾಗದಲ್ಲಿ ಪಕ್ಷದ KRS ಪಕ್ಷದ ಒಂದು ರಾಜ್ಯಾಧ್ಯಕ್ಷರು, ಜಿಲ್ಲಾ ಕಮಿಟಿ ಎಲ್ಲ ಪದಾಧಿಕಾರಿಗಳದ್ದು ಒಂದು ಫೋಟೋ, ಅದು ಮಾಮೂಲು ಎಲ್ಲ ತೋಲು ನಮ್ಮ ರಾಜ್ಯಾದ್ಯಂತ ಪದಾಧಿಕಾರಿಗಳು ಹಾಕ್ಕೊಂಡಿದ್ದಾರೆ, ನಾವು ಹಾಕ್ಕೊಂಡಿದ್ದೀವಿ. ಅಂಥ ಸಂದರ್ಭದಲ್ಲಿ ನಿನ್ನೆ ರಾತ್ರಿ ಸರ್ಫೇಸಿ ಕಾಯ್ದೆಯಿಂದ ಬ್ಯಾಂಕ್ನಲ್ಲಿ ಸಾಲ ಪಡೆದ ರೈತರು ಪರಿತಪಿಸುವಂತಾಗಿದ್ದು, ಸಾಲ ಮರುಪಾವತಿ ಆಗಿಲ್ಲ ಎಂಬ ಕಾರಣಕ್ಕೆ ಸಾಲಗಾರರಿಗೆ ಮಾಹಿತಿ ಇಲ್ಲದೆ ಅವರ ಆಸ್ತಿಯನ್ನು ಹರಾಜು ಮಾಡಲು ಆನ್ಲೈನ್ ಮೂಲಕ ಪ್ರಕ್ರಿಯೆ ನಡೆಯುತ್ತಿದೆ. ಇದು ಖಂಡನೀಯ. ಕೂಡಲೇ ಇದನ್ನು ವಾಪಸ್ ಪಡೆಯಬೇಕೆಂದು ಕರ್ನಾಟಕ ರಾಜ್ಯ ರೈತ ಆಗ್ರಹಿಸಿದೆ. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಆಯೋಜಿಸಲಾಗಿದ್ದ ಹೋರಾಟವು ಹೇಮಾವತಿ ಪ್ರತಿಮೆ ಬಳಿಯಿಂದ ಜಿಲ್ಲಾಧಿಕಾರಿ ಕಚೇರಿಗೆ ತಲುಪಿತು. ನಂತರ ಮಾತನಾಡಿದ ಪ್ರತಿಭಟನಾಕಾರರು, ಬೆಳೆ ನಮ್ಮದು, ನಿಗದಿಯು ನಮ್ಮದೇ ಆಗಬೇಕೆಂದು ಆಗ್ರಹಿಸಿದರಲ್ಲದೆ, ಜಿಲ್ಲೆಯಲ್ಲಿ ಜೋಳ ಪ್ರಮುಖ ವಾಣಿಜ್ಯ ಬೆಳೆಯಾಗಿದ್ದು ಇದನ್ನು ನಂಬಿಕೊಂಡು ಲಕ್ಷಾಂತರ ರೈತರು ಜೀವನ ಮಾಡುತ್ತಿದ್ದಾರೆ. ಆದರೆ ಕೆಎಂಎಫ್ನಲ್ಲಿ ಜೋಳ ಖರೀದಿಗೆ ಆದೇಶವಿದ್ದರೂ ಗೇಜ್ ಬರಲಿಲ್ಲ ಎಂಬ ಕಾರಣಕ್ಕೆ ರೈತರ ಜೋಳವನ್ನು ಖರೀದಿ ಮಾಡದೆ ವಾಪಸ್ ಕಳುಹಿಸುತ್ತಿದ್ದಾರೆ. ಇದರಿಂದ ಜಿಲ್ಲೆಯ ಜೋಳದ ಬೆಳೆಗಾರರಿಗೆ ಅನ್ಯಾಯವಾಗುತ್ತಿದೆ. ಜಿಲ್ಲೆಯಲ್ಲಿ ಜಾನುವಾರುಗಳ ಖರೀದಿ ಹಾಗೂ ಮಾರಾಟ ಪ್ರಕ್ರಿಯೆಗೆ ಸುಲಭ ಮಾರ್ಗ ಕಲ್ಪಿಸಬೇಕು. ಕೆಲವರು ಮಾರಾಟ ಹಾಗೂ ಖರೀದಿಗೆ ಅಡ್ಡಿಯುಂಟು ಮಾಡುತ್ತಿದ್ದು, ಅಂತಹವರ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು. ರೈತರು ಸಾಕಲು ಆಗದೇ ಇರುವ ಜಾನುವಾರುಗಳನ್ನು ಮಾರಾಟ ಮಾಡಲು ಮುಕ್ತ ಅವಕಾಶ ಕಲ್ಪಿಸುವ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಹಾಗೂ ಪೊಲೀಸ್ ಇಲಾಖೆ ಸಹಕಾರ ನೀಡಬೇಕೆಂದು ಮನವಿ ಮಾಡಿದರು. ಇವತ್ತಿನ ವಿಷಯ ಏನಂದರೆ, ಬ್ಯಾಂಕಲ್ಲಿ ಇವತ್ತು ಏನು ಮುಂಚೆ ಬ್ಯಾಂಕ್ಗಳಲ್ಲಿ ಸಾಲ ಏನಾರ ಅಕಸ್ಮಾತ್ ಏನಾರು ಇದ್ದಿದ್ರೆ ಸುಸ್ತಿ ಬಂದರೆ ಅರ್ಧಕ್ಕರ್ಧ ಸಾಲನ ಕಟ್ಟಿಸಿ ಅವ್ರನ್ನ ಇದು ಮಾಡ್ತಿದ್ದು. ಈಗ ಕೇಂದ್ರ ಸರ್ಕಾರ ಏನು ಮಾಡಿದೆ ಅಂದರೆ, ಆ ಸಾಲನ ಅವ್ರನ್ನ ಗೊತ್ತೇ ಇರಲ್ಲ ಆ ಥರ ಆನ್ಲೈನಲ್ಲಿ ಹರಾಜು ಮಾಡೋಂಥ ಕೆಲಸ ಮಾಡೋಕ್ಕೆ ಹೊಂಟಿದೆ ಕೇಂದ್ರ ಸರ್ಕಾರ. ಮತ್ತು ಜೋಳ ಇವತ್ತು 1800, 1600, 2400 ರೂಪಾಯಿಗೆ ನಾವು ಇದು ಮಾಡಿದ್ದೀವಿ ಅಂತ ಹೇಳಿ ಇವತ್ತು ಜೋಳ ಖರೀದಿ ಮಾಡೋರಿಲ್ಲ. ಯಾವ ಹೊಲದಲ್ಲಿ ನೋಡಿದ್ರೆ ಜೋಳ ಅಲ್ಲಿ ಬಿದ್ದಿದೆ. ಆಮೇಲೆ ಇಲ್ಲಿ ಆನೆ ಗಲಾಟೆಯಾಗಿ ಸಕಲೇಶ್ಪುರ ತಾಲೂಕು ಇರ್ಬೋದು, ಆಲೂರು ತಾಲೂಕು ಇರ್ಬೋದು, ನಮ್ಮ ಬೇಲೂರು ತಾಲೂಕು ಇರ್ಬೋದು, ಇವತ್ತು ಕಟಾಯ ಹೋಬಳಿ ಇರ್ಬೋದು, ಎಲ್ಲ ಕಡೆನೂ ಆನೆ ಬಂದು ಬೆಳೆ ನಾಶ ಆಗಿ ಕಾಫಿ ತೋಟದಲ್ಲಿ ಸಾಲ ತೊಗೊಂಡಿರ್ತಾರೆ. ಆದರೆ ಸಾಲ ತೊಗೊಂಡಿದ್ರೆ ಅವ್ರನ್ನ ನೋಟಿಸ್ ಕೊಟ್ಬಿಟ್ಟು ಟೆಂಡರಲ್ಲಿ ಅವ್ರದ್ದು ದುಡ್ಡು ಎಷ್ಟಿದೆ ಅನ್ನಂತ ಹೇಳ್ಬಿಟ್ಟು ಸಾಲ ಎಷ್ಟು ತೊಗೊಂಡಿರ್ತಾರೆ. ಅದರಿಂದ ಇವತ್ತು ಹಲವಾರು ಹೋರಾಟ ಇದೆ. ಒಳಗಿನಸಪುರದಲ್ಲೂ ಬ್ಯಾಂಕಲ್ಲಿ ನೋಟಿಸ್ ಕೊಡ್ತಾವ್ರೆ, ಎಲ್ಲ ತಾಲೂಕುಗಳಲ್ಲೂ ಮಾಡ್ತಾವ್ರೆ. ಇದು ಕೂಡಲೇ ನಿಲ್ಲಬೇಕು. ಇದು ನಿಂತಿಲ್ಲ ಅಂದರೆ ಬೆಲೆ ನಮ್ಮದು, ನಿಗದಿ ಇವ್ರದ, ನಿಗದಿನೂ ರೈತಂದೇ ಆಗಬೇಕು. ಆ ಕಾರಣದಿಂದ ಇವತ್ತು ಎಲ್ಲರೂ ಹೋರಾಟಗಾರರು, ಎಲ್ಲ ತಾಲೂಕರವರು ಬಂದಿದ್ದೀವಿ. 8 ತಾಲೂಕಿನವ್ರೂ ಇವತ್ತು ಸಮಸ್ಯೆ ಬೆಳೆ ಇದಿದೆ. ಇನ್ನೂ ಏನಾರು ಇವರು ಇದ್ರ ಬಗ್ಗೆ ಇದೆ ಮುಂದೆ ಹರಿಸ್ತೀನಿ ಅಂದರೆ ಉಗ್ರ ಹೋರಾಟನ ಇನ್ನು ಮುಂದೆ ನಡಿಬೇಕಾಗುತ್ತೆ. ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ನಡೆಯುತ್ತೆ, ನಮ್ಮ ಕೋಡಳ್ಳಿ ಚಂದ್ರಶೇಖರ್ ನೇತೃತ್ವದಲ್ಲಿ ಇನ್ಮೇಲೆ ಅಂತ ಹೇಳ್ತಾ, ರಾಜ್ಯದ ತಂಬಾಕು ಬೆಳೆಗಾರರನ್ನು ರಕ್ಷಿಸುವ ಸಲುವಾಗಿ ಕೇಂದ್ರ ಸರ್ಕಾರ ಮಧ್ಯಪ್ರವೇಶ ಮಾಡಿ ಬೆಳೆಗಾರರಿಗೆ ಸೂಕ್ತ ರಕ್ಷಣೆ ನೀಡಬೇಕೆಂದು ಒತ್ತಾಯಿಸಿ ಕರ್ನಾಟಕ ರಾಜ್ಯ ರೈತ ಸಂಘದ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಎದುರು ಇಂದು ಪ್ರತಿಭಟನೆ ನಡೆಸಿದರು. ಈ ವೇಳೆ ಮಾತನಾಡಿದ ಪ್ರತಿಭಟನಾಕಾರರು, ತಂಬಾಕಿಗೆ ಉತ್ತಮ ಭವಿಷ್ಯ ಮತ್ತು ಬೇಡಿಕೆ ಇರುವುದರಿಂದ ಕಂಪನಿಗಳು ಕರ್ನಾಟಕ ತಂಬಾಕನ್ನು ಹೆಚ್ಚಿನ ಬೆಲೆಗೆ ಖರೀದಿಸಬೇಕು. ಕರ್ನಾಟಕ ತಂಬಾಕಿಗೆ ವಿಶೇಷವಾದ ಬೇಡಿಕೆ ಇರಲು ಕಾರಣ ಇದರಲ್ಲಿರುವ ಉತ್ತಮ ರೀತಿಯ ಹಾಗೂ ಆದರ್ಶ ಆಯಿಲ್ ನಿಕೋಟಿನ್ ಅಂಶ ಹಾಗೂ ಅತ್ಯಲ್ಪ ಕಡಿಮೆ ಕ್ಲೋರೈಡ್ ಅಂಶ ಇರುವುದಾಗಿದೆ. ತಂಬಾಕು ಉತ್ಪಾದನಾ ವೆಚ್ಚ ವರ್ಷದಿಂದ ವರ್ಷಕ್ಕೆ ಹೆಚ್ಚುತ್ತಲೇ ಬಂದಿದೆ. ಮೈಸೂರು ವಲಯದಲ್ಲಿ ಅಸಮವಾಗಿ ತಂಬಾಕು ಬೆಳೆಯುವ ಪ್ರದೇಶಗಳೆಂದರೆ ಹುಣಸೂರು, ಪಿರಿಯಾಪಟ್ಟಣ, ರಾಮನಾಥಪುರ ಮತ್ತು HD ಕೋಟೆ ಹಾಗೂ 3 ಮುಖ್ಯ ಜಿಲ್ಲೆಗಳಾದ ಮೈಸೂರು, ಹಾಸನ ಮತ್ತು ಚಾಮರಾಜನಗರ ಆಗಿರುತ್ತದೆ. 40,000ಕ್ಕೂ ಹೆಚ್ಚಿನ ನೋಂದಾಯಿತ ತಂಬಾಕು ಬೆಳೆಗಾರರು ಅಂದಾಜು 50,000 ಬ್ಯಾರನ್ಗಳನ್ನು ಹೊಂದಿದ್ದು ಸುಮಾರು 65,000 ಹೆಕ್ಟೇರ್ ಪ್ರದೇಶದಲ್ಲಿ ತಂಬಾಕು ಬೆಳೆಯುತ್ತಿದ್ದಾರೆ. ಈ ವಲಯದಲ್ಲಿ ತಂಬಾಕು ಬೆಳೆ ಮಾತ್ರವೇ ದೀರ್ಘಕಾಲದಿಂದ ಮುಂದುವರೆದುಕೊಂಡು ಬಂದಿರುವ ಪ್ರಮುಖ ವಾಣಿಜ್ಯ ಬೆಳೆಯಾಗಿದೆ ಎಂದರು. MP ಅವರ ಒಂದು ಆಫೀಸ್ ಮುಂದೆ ಒಂದು ಚಳವಳಿ ಮಾಡ್ತೀವಿ ಅಂತ ಹೇಳಿ 5 ದಿವಸ ಮುಂಚೆ ನಾವು ಮಾಹಿತಿ ಕೊಟ್ಟಿದ್ದೀವಿ. ಕಾರಣ ಒಂದೇ, ನಾವು ತಂಬಾಕು ಬೆಳೆಗಾರ. ನಾವು ತಂಬಾಕಿನಲ್ಲಿ ಏನೇನು ಅನ್ಯಾಯ ಆಗ್ತಾಯಿದೆ ಅದನ್ನು ಯಾವ ಥರ ಸರಿಪಡಿಸ್ಬೇಕು ಅನ್ನೋದನ್ನು MP ಒಳಗೆ ಒಂದು ತಿಳುವಳಿಕೆ ಕೊಡ್ತಕ್ಕಂಥ ಜ್ಞಾನವನ್ನು ನಾವು ರೂಪಿಸ್ಕೊಂಡು ಬಂದಿರುವಂಥ ಉದ್ದೇಶ. ಕಾರಣ ಇಷ್ಟೇ, ಏನು ಒಂದು ಸಿಗರೇಟ್ ಪ್ಯಾಕ್ ಅಂದರೆ 100 ರೂಪಾಯಿ ಇದ್ದರೆ 60 ರೂಪಾಯಿ ಇವತ್ತು ನಾವು ಕೇಂದ್ರ ಸರ್ಕಾರಕ್ಕೆ ಟ್ಯಾಕ್ಸ್ ಕೊಡ್ತಾಯಿದ್ದೀವಿ. ಇನ್ನು 40 ರೂಪಾಯಿನಲ್ಲಿ ಮಾತ್ರ ನಾವು ಬೆಳೆ ಬೆಳೆಯೋದು,
ಮತ್ತು ವ್ಯಾಪಾರಸ್ಥರು ಫ್ಯಾಕ್ಟ್ರಿ ಪ್ರತಿಯೊಂದು ಅಂಥದ್ದನ್ನೇ ಇವತ್ತು ಏಪ್ರಿಲ್ ಅಲ್ಲ ಫೆಬ್ರವರಿ 1ನೇ ತಾರೀಕಿಂದ 80% ಮಾಡ್ತಾಯಿದೆ. ಎಷ್ಟು? 80%. ಅಂದರೆ 100 ರೂಪಾಯಿಗೆ 80 ರೂಪಾಯಿ ತೆರಿಗೆ ಕಟ್ಟಬೇಕು ಅಂತ ಹೇಳ್ತಾ ಇದ್ದಾರೆ ಕೇಂದ್ರ ಸರ್ಕಾರ. ಆ 80 ರೂಪಾಯಿ ತೆರಿಗೆ ಕಟ್ಟಕ್ಕೆ ಹೋದರೆ ನಮ್ಮ ಸಿಗರೇಟು ಸೇಲ್ ಆಗಲ್ಲ. ಏನು ಇನ್ನಿವಲ್ ಹೊರಗಡೆ ಎಷ್ಟು ಟ್ಯಾಕ್ಸ್ ಇಲ್ದಂಗೆ ಬರ್ತಾವ ಸಿಗರೇಟು, ಆ ಸಿಗರೇಟ್ ಇವತ್ತು 60% ನಮ್ಮ ದೇಶದಲ್ಲಿ ತಾಂಡವಾಡ್ತಾ ಇದೆ. ಈ ಸರ್ಕಾರಕ್ಕೆ ಏನೋ ತಾಕತ್ತು ಅನ್ನೋದಿದ್ದರೆ ಹೊರಗಡೆ ಬರ್ತಕ್ಕಂಥ ಸಿಗರೇಟನ್ನು ತಡೆ ಹಿಡಿಬೇಕು. ಆ ತಡೆ ಹಿಡಿದ್ರೆ ಇವತ್ತು ನಮ್ಮಲ್ಲಿ ಏನು 40 ಭಾಗ ಸಿಗರೇಟು ವ್ಯಾಪಾರ ಆಯ್ತಿದ್ವೋ ಅದು 100 ಭಾಗ ವ್ಯಾಪಾರ ಆಯ್ತದೆ. ತೆರಿಗೆ ಸಾಕಷ್ಟು ಹೊಳೆಯಾಗಿ ಹರಿದು ಬರ್ತದೆ. ಆ ಒಂದು ಪರಿಜ್ಞಾನವನ್ನು ಇಟ್ಕೊಂಡು ಇವತ್ತು MP ಗಳು ಏನು ಸಂಸತ್ನಲ್ಲಿ ಕೂತ್ಕೊಂಡು ನಮ್ಮ ಪರಿಸ್ಥಿತಿ ಏನಾಗಿದೆ, ನೀವು ಈ ಥರ ತೆರಿಗೆ ಹಾಕೋದ್ರಿಂದ ಇಡೀ ರೈತ ಕುಲ ಬೀದಿಗೆ ಬರ್ತದೆ ಅನ್ನೋ ಒಂದು ಕಾಮನ್ ಸೆನ್ಸ್ ಇಟ್ಕೊಂಡು ಮಾತಾಡಬೇಕು ಅಂತೇಳಿ ಸಂದರ್ಭ ಮಾತಾಡೋಕ್ಕೆ ನಾನು ಒತ್ತಡ ಕೊಡ್ತಾ ಇದ್ದೀನಿ ಅವ್ರಿಗೆ. ಆಲೂರು ಪಟ್ಟಣದ ಪಟ್ಟಣ ಪಂಚಾಯಿತಿ ವತಿಯಿಂದ ಸೋಮವಾರ ಫುಟ್ಪಾತ್ ತಿರುವು ಕಾರ್ಯಾಚರಣೆ ನಡೆದಿದ್ದು, ಪಟ್ಟಣ ಪಂಚಾಯತ್ ಸಿಬ್ಬಂದಿಗಳು ಪಾದಚಾರಿ ರಸ್ತೆ ಮೇಲೆ ಒತ್ತುವರಿ ಮಾಡಿ ಹಾಕಿಕೊಂಡಿದ್ದ ಅಂಗಡಿ ಮುಂಗಟ್ಟುಗಳ ಸರಕು ಇತರೆ ವಸ್ತುಗಳನ್ನು ತೆರವುಗೊಳಿಸಿದರು. ಪಟ್ಟಣ ಪಂಚಾಯಿತಿ ಆಡಳಿತಾಧಿಕಾರಿ ಹಾಗೂ ತಾಲೂಕು ದಂಡಾಧಿಕಾರಿ ಮಲ್ಲಿಕಾರ್ಜುನ್ ಮಾತನಾಡಿ, ಆಲೂರು ಪಟ್ಟಣ ಸುಂದರವಾಗಿ ಕಾಣಲು ಪ್ರತಿಯೊಬ್ಬರ ಸಹಕಾರ ಮುಖ್ಯ. ಈ ನಿಟ್ಟಿನಲ್ಲಿ ಆಲೂರು ಪಟ್ಟಣದ ಬೀದಿ ಬದಿ ವ್ಯಾಪಾರಿಗಳು ಸೇರಿದಂತೆ ಪಟ್ಟಣದ ವರ್ತಕರು ಅವರಿಗೆ ನೀಡಿದ ನಿಗದಿತ ಸ್ಥಳಕ್ಕಿಂತ ಹೆಚ್ಚುವರಿ ಪಾದಚಾರಿ ರಸ್ತೆಯನ್ನು ಅತಿಕ್ರಮಿಸಿಕೊಂಡು ವ್ಯಾಪಾರವನ್ನು ಮಾಡುತ್ತಿದ್ದರು. ಇದರಿಂದಾಗಿ ಸಾರ್ವಜನಿಕರು ಹಾಗೂ ವಿದ್ಯಾರ್ಥಿಗಳು ರಸ್ತೆಯಲ್ಲಿ ಓಡಾಡುತ್ತಿದ್ದರು ಹಾಗೂ ಅಪಘಾತಗಳು ಸಂಭವಿಸುತ್ತಿದ್ದವು. ಈ ವಿಷಯವಾಗಿ ಸಾರ್ವಜನಿಕರಿಂದ ದೂರು ಬಂದ ಹಿನ್ನೆಲೆ ಕಳೆದ ವಾರ ನಡೆದ ಪೂರ್ವಭಾವಿ ಸಭೆಯಲ್ಲಿ ಅತಿಕ್ರಮಿಸಿಕೊಂಡಿದ್ದ ಸ್ಥಳವನ್ನು ತೆರವುಗೊಳಿಸಲು ಭಾನುವಾರದವರೆಗೆ ಸಮಯಾವಕಾಶ ನೀಡಲಾಗಿತ್ತು. ಆದರೂ ವ್ಯಾಪಾರಸ್ಥರು ತೆರವಿಗೆ ಮುಂದಾಗಿರಲಿಲ್ಲ. ಈ ಸಂಬಂಧವಾಗಿ ಇಂದು ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಹಾಗೂ ಪೊಲೀಸ್ ಇಲಾಖೆಯ ಸಹಕಾರದೊಂದಿಗೆ ತೆರವು ಕಾರ್ಯಾಚರಣೆ ನಡೆಸಲಾಯಿತು ಎಂದರು. ಇದು ನಾವು ರೂಲ್ ಬುಕ್ ಏನಿದೆ ಗೈಡ್ಲೈನ್ಸ್ ಪ್ರಕಾರ ಮಾಡ್ತಾ ಇದ್ದೀವಿ. ಈ ಪ್ರತಿಯೊಬ್ಬರಿಗೂ 6 ಮಂತ್ಸ್ ಮೊದಲೇ ನೋಟಿಸ್ ಕೊಟ್ಟಿತ್ತು. ನಾನು ಖುದ್ದಾಗಿ ಹೋದ ಮಂಗಳವಾರ ಬಂದು ಪ್ರತಿಯೊಬ್ಬರಿಗೂ ರಿಕ್ವೆಸ್ಟ್ ಮಾಡಿದ್ವಿ, ನೀವು ಮಂಡ್ಯವರೆಗೆ ತೆಗೀರಿ, ನಾವು ಇಲ್ಲ ಅಂದ್ರೆ ನಾವು ತೆಗಿಬೇಕಾಗುತ್ತೆ, ಚೆನ್ನಾಗಿರ್ತದಿಂದ ನೋಡಿಕೊಂಡ್ರೆ ಅದು ಒಳ್ಳೇದು ಮಾಡಬೇಕಾದ್ರೆ ಫುಟ್ಪಾತ್ ಬೇಕೇ ಬೇಕು. ಫುಟ್ಪಾತ್ ಇಲ್ಲ ಅಂತ ರಸ್ತೆಯಲ್ಲಿ ಹೋಗ್ತಾರೆ, ಆಕ್ಸಿಡೆಂಟ್ ಆಗ್ತಾ ಇದ್ದಾರೆ. ಸೊ ಇದೆಲ್ಲ ಜನರಿಗೆ ಅನುಕೂಲ ಮಾಡೋ ಸಲುವಾಗಿ ಅವ್ರು ಎಲ್ಲೆಲ್ಲಿ ಅನಧಿಕೃತವಾಗಿದ್ದಾರೆ ಅದೆಲ್ಲ ತೆಗೆದು ಒಂದು ಶಿಸ್ತು ತರಬೇಕು. ನಮ್ಮ ಆಲೂರು ಒಳ್ಳೇದು ಕಾಣಿಸ್ಬೇಕು, ಒಂದು ಡಿಸಿಪ್ಲಿನ್ ಆಗಿರಬೇಕು, ಜನರಿಗೆ ಅನುಕೂಲ ಆಗಬೇಕು ಅಂತೇಳಿ ಇದೆಲ್ಲ ಪ್ರಯತ್ನ. ಸರ್, ಈಗ ಬೀದಿ ಬದಿ ವ್ಯಾಪಾರಿಗಳಿಗೆ ಜಾಗ ಚಿಕ್ಕದಾಗಿದೆ, ಅವ್ರಿಗೇನಾದ್ರು ಪರ್ಯಾಯ ವ್ಯವಸ್ಥೆಗೆ ಜಾಗ ಎಲ್ಲರೂ ನೋಡ್ತೀರಾ? ಹೇಗೆ ಅದು ಇನ್ನೂ ಏನು ವಿಚಾರ ಇಲ್ಲ. ಈಗ ಈ ಜಾಗದಲ್ಲೇ ಎಲ್ಲರಿಗೂ ಸ್ಟ್ಯಾಂಡರ್ಡ್ ಆಗಿ ಈಗೇನಾಗಿದೆ, ಭಾಳಷ್ಟು ಜನ ನೋಡಿದ್ರೆ ಒಬ್ಬೊಬ್ಬರು 20 ಅಡಿಯಲ್ಲಿ ಕೂತಿದ್ದಾರೆ, ಒಬ್ಬೊಬ್ಬರು ಪಾಪ 2 ಅಡಿನೂ ಜಾಗ ಇಲ್ಲ, ಸುಮ್ಮನೆ ನಿಂತ್ಕೊಂಡು ವ್ಯಾಪಾರ ಮಾಡ್ತಾರೆ. ಸೊ ಒಂದು ಸ್ಟ್ಯಾಂಡರ್ಡೈಸೇಷನ್ ತಂದು ಪ್ರತಿಯೊಬ್ಬರಿಗೆ ಒಂದು ಬಂಡಿ ಮಾಡ್ಕೊಂಡು ಬೆಳಗ್ಗೆ ಬಂಡಿ ತರಬೇಕು, ಸಾಯಂಕಾಲ ಬಂಡಿ ತೊಗೊಂಡು ಹೋಗಬೇಕು. ಸೊ ಆ ರೀತಿ ಅಂದರೆ ಜಗನೂ ಹೈಜೀನ್ ಆಗಿರುತ್ತೆ, ಜನರಿಗೂ ಅನುಕೂಲ ಆಗುತ್ತೆ. ಆ ನಿಟ್ಟಿನಲ್ಲಿ ನಾವು ಅವ್ರ ಜೊತೆ ಅಸೋಸಿಯೇಷನ್ ಜೊತೆ ಕೆಲಸ. ತಹಶೀಲ್ದಾರ್ ಹಾಗೂ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳ ವಿರುದ್ಧ ವ್ಯಾಪಾರಸ್ಥರು ತಮ್ಮ ಆಕ್ರೋಶ ವ್ಯಕ್ತಪಡಿಸಿ ತೆರವು ಕಾರ್ಯಾಚರಣೆ ಮಾಡುವುದರ ಕುರಿತು ನಮಗೆ ಮಾಹಿತಿ ನೀಡದೆ ಏಕಾಏಕಿ ಬಂದು ಅಂಗಡಿಯಲ್ಲಿ ವ್ಯಾಪಾರ ಮಾಡಲು ಇಟ್ಟುಕೊಂಡಿದ್ದ ವಸ್ತುಗಳನ್ನು ಮತ್ತು ಸಾಮಗ್ರಿಗಳನ್ನು ತೆಗೆದುಕೊಂಡು ಹೋಗಿದ್ದಾರೆ. ಇವತ್ತಿನ ವ್ಯಾಪಾರದ ವಸ್ತುಗಳ ಹಣವನ್ನು ಅಧಿಕಾರಿಗಳೇ ಭರಿಸಿಕೊಡಬೇಕು ಮತ್ತು ದೊಡ್ಡವರು ಬಡವರು ಎಂಬ ತಾರತಮ್ಯವಿಲ್ಲದೆ ಎಲ್ಲರಿಗೂ ಒಂದೇ ನ್ಯಾಯ ಸಿಗಬೇಕು. ಅತಿಕ್ರಮವಾಗಿ ಆಕ್ರಮಿಸಿಕೊಂಡಿರುವ ಮೇಲ್ಛಾವಣಿಗಳನ್ನು ತೆರವುಗೊಳಿಸಬೇಕೆಂದು ವರ್ತಕರು ಪಟ್ಟು ಹಿಡಿದರು. ಈ ಸಂದರ್ಭದಲ್ಲಿ ವ್ಯಾಪಾರಿ ಮೀನಾಕ್ಷಿ ಮಾತನಾಡಿ, ನಾವು ಸುಮಾರು ವರ್ಷಗಳಿಂದ ಹಣ್ಣುಕಾಯಿ ವ್ಯಾಪಾರ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದೆವು. ಇದನ್ನೇ ನಂಬಿ ಪಟ್ಟಣ ಪಂಚಾಯಿತಿಯಲ್ಲಿ 1 ಲಕ್ಷದವರೆಗೂ ಸಾಲಗಳನ್ನು ಪಡೆದುಕೊಂಡಿದ್ದೇವೆ. ಈಗ ಈ ಸಾಲವನ್ನು ತೀರಿಸುವುದು ಹೇಗೆ? ಅಧಿಕಾರಿಗಳು ಏಕಾಏಕಿ ಬಂದು ತೆರವುಗೊಳಿಸಿದರೆ ನಮ್ಮ ಗತಿಯೇನು ಎಂದು ಬೇಸರ ವ್ಯಕ್ತಪಡಿಸಿದರು. ಈಗ ಶೀಟ್ ಏನು ಒತ್ತುವರಿಯಾಗಿ ಫುಟ್ಪಾತ್ ಪಕ್ಕದಂತ ಹಾಕೊಂಡಿದ್ರು ಅದನ್ನೆಲ್ಲ ತೆರವುಗೊಳಿಸ್ತಾ ಇದ್ದೀವಿ. ಕೆಲವರು ಹೈಟಾಗಿ ಎನ್ಕ್ರೋಚ್ಮೆಂಟ್ ಮಾಡಿರೋದನ್ನು ಸಹ ಅವ್ರಿಗೆ ಗಮನಕ್ಕೆ ತಂದು ಅದನ್ನು ಮುಂದಿನ ದಿನಗಳಲ್ಲಿ ನಾವು ಅದನ್ನು ಸಹ ತೆರವುಗೊಳಿಸೋದಕ್ಕೆ ಕ್ರಮ ತಗೊತೀವಿ. ಈಗ ಏನು ರಸ್ತೆ ಬದಿನಲ್ಲಿ ಅವ್ರು ವ್ಯಾಪಾರ ಮಾಡ್ತಾಯಿದ್ರು, ನೀವೇ ಬಂದು ಈಗ ನೋಡ್ಬೋದು ಅವ್ರು ಯಾವ ಪರಿಸ್ಥಿತಿನಲ್ಲಿ ಇಟ್ಕೊಂಡಿದ್ದಾರೆ ಅಂತಂದರೆ ಯಾರು ವ್ಯಾಪಾರ ಮಾಡೋಕ್ಕಾಗಲ್ಲ ಅಂಥ ಪರಿಸ್ಥಿತಿನಲ್ಲಿ ಅಲ್ಲಿ ಕೆಳಗಡೆ ಎಲ್ಲ ತುಂಬ ಗಲೀಜಾಗಿ ಇಟ್ಕೊಂಡಿದ್ದಾರೆ. ಅದನ್ನೆಲ್ಲ ನಾವೇ ಸ್ವತಃ ಪಟ್ಟಣ ಪಂಚಾಯತಿಯಿಂದ ಕ್ಲೀನ್ ಮಾಡಿಸಿ ಒಬ್ಬೊಬ್ಬರು ಎಷ್ಟೆಷ್ಟು ನಿಗದಿತ ಸ್ಥಳದಲ್ಲಿ ಅವ್ರು ವ್ಯಾಪಾರ ವಹಿವಾಟು ಮಾಡಬೇಕು ಅನ್ನೋದನ್ನು ನಾವು ಅವ್ರಿಗೆ ತೋರಿಸಿ ನಂತರ ಅದನ್ನು ಅವ್ರಿಗೆ ಅನುಕೂಲನ ನಾವು ಮಾಡ್ತೀವಿ. ಆಗಿದೆ ಎಲ್ಲರೂ ಮುಂದಕ್ಕೆ ಶೀಟ್ ಹಾಕ್ಯಂದು ಜನಗಳಿಗೆ ಓಡಾಡ್ದಂಗೆ ಪಾರ್ಕಿಂಗ್ ಇಲ್ಲ ಇಲ್ಲಿ ಎಲ್ಲರಿಗೂ ಯಾರಿಗೂ ಇಲ್ಲೆಲ್ಲ ಮುಂದಕ್ಕೆ ಶೀಟ್ ಹಿಡ್ಕೊಂಡು ಅನಧಿಕೃತವಾಗಿ ಅವರೇ ವ್ಯಾಪಾರಗಳೆಲ್ಲ ಮಾಡ್ತಾ ಇದ್ದಾರೆ. ಈಗ ಚೀಫ್ ಆಫೀಸರು ಮತ್ತು ನಮ್ಮ ತಹಸೀಲ್ದಾರರು ಎಲ್ಲ ಮುಂದುವಹಿಸಿ ಎಲ್ಲರನ್ನೂ ತೆರವೆ ಆಚರಣೆ ಮಾಡ್ತಾಯಿದ್ದಾರೆ. ಎಲ್ಲರನ್ನೂ ತಗ್ಗಿಸಿ ಎಲ್ಲರನ್ನೂ ಇದು ಒಳ್ಳೇದು ಮಾಡ್ತಾಯಿದ್ದಾರೆ. ಸಾರ್ವಜನಿಕರು ತುಂಬ ಒಳ್ಳೆಯದಾಗುತ್ತೆ ಹಿಂಗೆ ಮಾಡಿದರೆ. ಜನಗಳು ಓಡಾಡೋಕ್ಕೆ ಆಗಲಿ, ವೆಹಿಕಲ್ ನಿಲ್ಸೋಕ್ಕೆ ಆಗಲಿ ಎಲ್ಲದಕ್ಕೂ ಒಳ್ಳೆಯದು. ಎಲ್ಲರೂ 10 ಇದು ಹಾಕಿದ್ರು ಎಲ್ಲ 20 ಅಡಿ ಇದು ಹಾಕಿದ್ದು ಜನಗಳಿಗೆ ಭಾರಿ ತೊಂದರೆ ಕೊಡ್ತಾಯಿದ್ರು. ಇವತ್ತು ನಮ್ಮ ತಹಸೀಲ್ದಾರರು ಮತ್ತು ನಮ್ಮ ಚೀಫ್ ಆಫೀಸರು ಎಲ್ಲರನ್ನೂ ತೆರವುಗೊಳಿಸಿದ್ದಾರೆ. ನಿಮ್ಮ ಹೆಸರು? ವಿಕಾಸ್.
ವಿಕಾಸ್ ಕೆ ಬಿ ಆಲೂರು ತಾಲೂಕು. ನಾವು ಬಡ ಕುಟುಂಬದವರು, ನಾವು ಬೀದಿ ಬದಿ ವ್ಯಾಪಾರ ಮಾಡ್ತಾಯಿದ್ದೀವಿ. ಅದನ್ನು ನಂಬಿ ನಮಗೆ ಮುನ್ಸಿಪಾಲ್ಟಿಯಿಂದ ಲೋನ್ ಮಾಡಿಸ್ಕೊಂಡಿದ್ವಿ. ಇದನ್ನು ಕೊಟ್ಟಾರೆ, ಲೈಸೆನ್ಸು ಕೊಟ್ಟಾರೆ. ಇವರು ತೆಗೀರಿ ಅಂತ ಹೇಳಿದರು. ಅದಕ್ಕೂ ಒಂದು ತಾಳ್ಮೆ ಬೇಕಲ್ವಾ? ನಮಗೆ ಕಟ್ಟೆ ಬಿಟ್ಕೊಡಿ, ಇದು ಚಿರಂಡಿ ಫುಟ್ಪಾತ್ ತಿರ್ಗಾ ಕುಟ್ಕೊಡಿ ಅಂದರು. ನಾವು ಬೆಳಿಗ್ಗೆ ಬಂದು ಅದನ್ನೆಲ್ಲ ಬಿಡಿಸೋದ್ರೊಳಗೆ ಬಂದು ಏಕೆ ಬಂದಿತ್ತೆ ಎಲ್ಲನೂ ತಾರ್ಪಲ್ಲೆಲ್ಲ ಕೊಯ್ದು ಎಲ್ಲ ತುಂಬಿ ಐಟಮ್ನು ಸಮೇತ ತುಂಬೋಗ್ಯಾರಲ್ಲ. ಈಗ ಅಷ್ಟೊಂದು ಐಟಮಲ್ಲಿ ನಮ್ಮ ಐಟಮ್ ಅಂತ ಎಲ್ಲ ಬರೋಣ. ನಮಗೇನು ನುಕ್ಸಾನ ಆಯ್ತು ಅದು ಅವರೇ ಮುನ್ಸಿಪಾಲ್ಟಿಯಿಂದ ಇಲ್ಲ, ಈಗ ತೆಗ್ದಾರಲ್ಲ ಅವರಿಂದ ಕಟ್ಟಿಸ್ಕೊಡ್ಬೇಕು. ನಾವು 1 ಲಕ್ಷ ಲೋನ್ ತಗೊಂಡಿದ್ದೀವಿ. ನೀವು ಈಗ ವಾರನೇ ವ್ಯಾಪಾರ ಮಾಡಲಿಲ್ಲ ಅಂದರೆ ನಮಗೆ ಲೋನ್ ಕಟ್ಟೋಕೆ ಏನೂ ಇಲ್ಲ. ಮನೇಲಿ ತಗೋಬೇಕು, ಮನೆ ಸಾಮಾನು ತಗೋಬೇಕು, ನಾವು ತಿನ್ನಬೇಕು ಅಂತ ಪರಿಸ್ಥಿತಿ. ನಾವು ವ್ಯಾಪಾರ ಹಾಕಿದ್ದೀವಿ, ಬೀದಿ ವ್ಯಾಪಾರ. ನಾವು ಇದನ್ನು ನಂಬಿ ಜೀವನ ಮಾಡೋರು. ನಾವು ಏನು ಮಾಡೋದು ಸರ್? ನಮಗೆ ಎಲ್ಲರೂ ಬೇಕು ಸೌಲಭ್ಯ. ಈಗ ಅಂಗಡಿಗೆ ಟಾರ್ಪಲ್ ಹೊಡ್ಕೊಳಂಗಿಲ್ಲ ಅಂತಾರೆ, ಇಲ್ಲ ಕಟ್ಟೆ ಮಾಡಿಕೊಡ್ಬೇಕು, ಇಲ್ಲ ಸೀಟ್ ಹಾಕ್ಕೊಡ್ಬೇಕು. ಹಿಂಗೆ ಕೂತ್ಕೊಂಡು ಟಾರ್ಪಲಲ್ಲಿ ವ್ಯಾಪಾರ ಮಾಡಿ ಅಂದರೆ. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ನಟ ಯಶ್ ತಾಯಿ ವಿರುದ್ಧ ಜಾಗವತ್ತೂರಿ ಕೇಸ್ಗೆ ಬಿಗ್ ಟ್ವಿಸ್ಟ್. ಕಾಂಪೌಂಡ್ ಒಡೆದವರ ವಿರುದ್ಧವೇ ದೂರು. ಯಶ್ ತಾಯಿ ಪರವಾಗಿ ಬಡಾವಣೆಯಲ್ಲಿ ದೂರು ದಾಖಲು. ಅಕ್ರಮಗಳ ಪ್ರಶ್ನೆ ಮಾಡಿದ್ದಕ್ಕೆ ಹಲ್ಲೆ, ಆರೋಪಿಗಳ ವಿರುದ್ಧ ಕಠಿಣ ಕ್ರಮಕ್ಕೆ ಆಗ್ರಹ. ಕೆಆರ್ಎಸ್ ಪಕ್ಷದ ಜಗದೀಶ್ ರಾಜಘಟ್ಟ ಒತ್ತಾಯ. ಸಾಲಗಾರರಿಗೆ ಮಾಹಿತಿ ಇಲ್ಲದೆ ಆಸ್ತಿ ಹರಾಜು, ಆನ್ಲೈನ್ ಮೂಲಕ ಹರಾಜು ಪ್ರಕ್ರಿಯೆ ವಾಪಸ್ ಪಡೆಯುವಂತೆ ಕರ್ನಾಟಕ ರಾಜ್ಯ ರೈತ ಸಂಘ ಆಗ್ರಹ. ತಂಬಾಕು ಬೆಳೆಗಾರರ ರಕ್ಷಣೆಗೆ ಕೇಂದ್ರದ ಮಧ್ಯಪ್ರವೇಶಕ್ಕೆ ಒತ್ತಾಯ, ಬೆಳೆಗಾರರಿಗೆ ಸೂಕ್ತ ರಕ್ಷಣೆ ನೀಡುವಂತೆ ಆಗ್ರಹ. ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ. ಆಲೂರಿನಲ್ಲಿ ಒತ್ತುವರಿ ಪಾದಚಾರಿ ರಸ್ತೆ ತೆರವು ಕಾರ್ಯಾಚರಣೆ, ಸಾರ್ವಜನಿಕರಿಂದ ಪ್ರಶಂಸೆ, ವ್ಯಾಪಾರಸ್ಥರಿಂದ ಆಕ್ರೋಶ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ಟಿವಿ. ಸತ್ಯದ ಕಡೆ ನಮ್ಮ ನಡೆ.